BJP ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಯಾರು ಇದು ಜನ ಮೆಚ್ಚೋದಲ್ಲ ನಿನ್ನ ಕತೆ. ಛೇ ನೋ, ಯಾರು ಜನ ಮೆಚ್ಚಲ್ಲ. ಜನ ಮೆಚ್ಚಲ್ಲ. ನಿಮಗೆ ಏನಾಗಿದೆ ಅಂದರೆ BJPನಲ್ಲಿ ನಮ್ಮ ಲೀಡರ್ಸ್ಗಳೀಗ ಕೆಲ ಮಾಡ್ತಾವ್ರಲ್ಲ, ನಿಮಗೆ ವೈಚಾರಿಕತೆಯೂ ಇಲ್ಲ, ನೈತಿಕತೆಯೂ ಇಲ್ಲ. ನಿಮಗೆ ವೈಚಾರಿಕತೆ ಇಲ್ಲವೇ ಇಲ್ಲ ನಿಮಗೆ. ಅಲ್ಲ ರೀ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷಗಳು ನಿಮಗೆ ನಿಮಗೆ ಕಾಂಗ್ರೆಸ್ಸಲ್ಲೂ ಅದೇ ಗೋಡು. ವೈಚಾರಿಕತೆ ನೈತಿಕತೆ ಇಲ್ಲದ ರಾಷ್ಟ್ರೀಯ ಪಕ್ಷಗಳು ನೀವು ಏನಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿ, ಏನು ಮಾಡಿದ್ದೀರಾ? ಅಕ್ಕಿ ಕೊಟ್ಟಿದ್ದ? ಅಕ್ಕಿ ಕೊಡೋದು ಯಾರು ಹೇಳಿದ್ದು ನಿಮಗೆ? 2013 ನಾನು, ರಮೇಶ್ ಕುಮಾರ್, ಇಬ್ರಾಹಿಂ ಒಂದ್ಸರಿ ಭಾಷಣ ಮಾಡಿದ್ರಲ್ಲ ಮಂಡಿ ಮೌಲದಲ್ಲಿ, ಸಲಹೆ ಕೊಟ್ಟವ್ರೆ ನಾವು. ಅಕ್ಕಿ ಕೊಡಬೇಕು, ಈ ಹಿಂದುಳಿದ ವರ್ಗಗಳ ಅಹಿಂದ ವರ್ಗ ಅವ್ರು ತಗೊಂಡ್ರಂಥ ಸಾಲ ಮನ್ನಾ ಮಾಡಬೇಕು, 60,000 ರೂಪಾಯಿದ್ದು ಮನೆ ಕಟ್ಟಕ್ಕೆ ಬಡವರಿಗೆ 120,000 ಮಾಡಬೇಕು. ಇವೆಲ್ಲ ಯಾರು ಸಿದ್ದರಾಮಯ್ಯ ನಿಮ್ಗೆ ಸಲಹೆ ಕೊಟ್ಟವರು? ನಿಮ್ಮ ಮನೇಲಿ ಕೂತ್ಕೊಂಡು ನಾವೇ ಇಲ್ವೇ ಸ್ವಾಮಿ? ಹಾಗಂದ ತಕ್ಷಣ ಎಲ್ಲ ಆಗೋಯ್ತು. ಭಾಳ ಬೇರೆ ವಿಚಾರ. ಸಿದ್ದರಾಮಯ್ಯ 14 ಸಾರಿ ನಾನು ಅಂಥದ್ದು ಬಡ್ಜೆಟ್ ಮಾಡಿ ನಿಮ್ಮ ರಾಜ್ಯದ ಆರ್ಥಿಕತೆ ನೀತಿ ಹೇಳ್ರಿ ಏನು ಅಂತೇಳಿ. ಲೂಟಿ ಮಾಡೋದೇ ನೀತಿನ ನಿಮ್ಮದು? ಲೂಟಿ ಮಾಡೋದು ನೀತಿನ? ಎಲ್ಲೂ ನೀವು ಸ್ಪಷ್ಟಪಡಿಸ್ತೇ ಇಲ್ಲ. ಯು ಆರ್ ಎಸ್ಕೇಪಿಂಗ್ ಥ್ರೂ ಔಟ್. ಹೇಳಿ. ಅಲ್ಲ ಸ್ವಾಮಿ, ಮೊನ್ನೆ ಚನ್ನಪಟ್ಟಣದ ಎಲೆಕ್ಷನ್ ಆಯ್ತಲ್ಲ, ಚನ್ನಪಟ್ಟಣದ ಎಲೆಕ್ಷನ್ ಹೆಂಡ ದುಡ್ಡು ಎಲ್ಲ ಒಂದು ಇದು ಬಂದೈತಿ. 30 ಕೋಟಿ ಸಿಕ್ಕಿರೋದು, ಸಿಗದೇ ಇರೋದು ಎಷ್ಟೋ ಗೊತ್ತಿಲ್ಲ. 22 ಕೋಟಿ ರೂಪಾಯಿಂದ ಹೆಂಡ ಸಾರಾಯಿ, 8 ಕೋಟಿ ರೂಪಾಯಿ ಕ್ಯಾಶ್ ಅಂತ ಇದು ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ನವರು, ಇಂಟೆಲಿಜೆನ್ಸ್ನವರು. ಅದು ಬಿಟ್ಟು ಇನ್ನೆಷ್ಟು ಏನು ಹೆಂಗಾರು ಒಂದು ಎಲೆಕ್ಷನ್ ಗೆಲ್ಲಕ್ಕೆ ಇಡೀ ರಾಜ್ಯನೇ ಮಾರಿಬಿಡ್ತೀರ ಎಲ್ಲ ಸೇರಿಕೊಂಡು. ಇದೇನು ಒಂದಲ್ಲ, ಎಲ್ಲ ಪಾರ್ಟಿಯವರು.